पाटबंधारे विभाग नुकसान भरपाईच्या रकमेचा प्रस्ताव देण्यास दिरंगाई करत असल्याच्या निषेधात हिडकल जलाशयासाठी जमिनी गमावलेल्या हुक्केरी तालुक्यातील मास्तीहोळी गावातील शेतकरी 19 जुलैनंतर पुन्हा आंदोलन करणार आहेत. हुक्केरी तालुक्यातील मास्तीहोळीसह 4 गावातील अनेक शेतकऱ्यांच्या जमिनी गेल्या, पण पाटबंधारे विभागाच्या अधिकाऱ्यांनी नुकसान भरपाईची रक्कम देण्याचा प्रस्ताव शासनाकडे सादर करण्यास दिरंगाई केल्याचा आरोप करत बेळगाव पाटबंधारे विभाग समोर कुटुंबासहित आंदोलन करण्याचा इशारा शेतकरी नेते बाळेश मावनुरी यांनी दिलाय. ನಮ್ಮ ಮಾನ್ಯ ಸಚಿವರು ಏನು ಹೇಳಿರಂದ್ರೆ ರೈತರಿಗೆ ಅನುಕೂಲ ಆಗುವಂಗೆ ನೀವು 394 ಎಕರೆದ ಪ್ರಸ್ತಾವನೆಯನ್ನು ಸಲ್ಲಿಸ್ರಿ, ನಾ ಕ್ಯಾಬಿನೆಟ್ದಾಗ ಪಾಸ್ ಮಾಡ್ಕೊತಾನು, ರೈತರಿಗೆ ಅನುಕೂಲ ಮಾಡಿಕೊಡ್ತಾನೆ ಅಂತ ಹೇಳಿದ್ರು. ಅದ್ರ ಮೇಲೆ ಅವರು MD ಅವರು ಸೆಕ್ರೆಟ್ರಿ ಅವರು ಹೋದಾಗ 4-5 ಸರ್ತಿ ಸಾಹೇಬ್ರ ಅದು ಮಾಸ್ತಿವಳಿ ಕೇಸ್ ರೈತರು ಭಾಳ ಪ್ರಾಬ್ಲಮ್ ಮಾಡತ್ತಾರೋ, ಅದನ್ನು ಅರ್ಜೆಂಟ್ ಕೇಸ್ ಮಾಡಿರಿ, ಬರೆದು ಗೌರ್ಮೆಂಟ್ ಕಳಿಸ್ರಿ, ನಾ ಕ್ಯಾಬಿನೆಟ್ದಾಗ ಪಾಸ್ ಮಾಡ್ಕೊತಾನೆ ಅಂದ್ರೆ ಆ ಪ್ರಕಾರ ರಿಪೋರ್ಟ್ MD ಕಡೆ ಹೋಗೈತ್ರಿ. MD ಕಡೆ ಹೋಗೈತಾನೆ ಅಂತ ನಾ ಭೇಟಿ ಹಾಕಿ ಹೋದ್ನಿ. ಮೊನ್ನೆ ಭೇಟಿ ಹಾಕಿ ಹೋದ್ಲಿ ಏನಂತ ಅಂದ್ರೆ ಆಗೊಂದು ಕಮಿಟಿ ಇತ್ತು, ಸ್ವಲ್ಪ ನಡು ಹೆಂಗೆ ಬಿಡ್ತಾರೋ, ಮತ್ತು SLO ಸರಿ ರಿಪೋರ್ಟ್ ಕೊಟ್ಟಿಲ್ಲ ಅಂದ್ರೆ SLO ರಿಪೋರ್ಟ್ ಸರಿ ಕೊಟ್ಟು ತೋರಿಸ್ನಿ, ಅವ್ರ ಮೇಲೆ ಕೇಸ್ ಮಾಡ್ಬೇಕು. ರಿಪೋರ್ಟ್ ಕೊಡಲಿಲ್ಲ, ಸರಿ ಕೊಟ್ಟಿಲ್ಲ, ಕೊಟ್ರಂದ್ರೆ ಅವ್ರ ಮೇಲೆ ಕೇಸ್ ಮಾಡಬೇಕು. ಅಂದರೆ ಈ ರೀತಿ ಒಟ್ಟು ಉಡಾಪೆ ಓದ್ತಾರೆ, MD ಅವ್ರು ಕೊಡತ್ತಾರೆ. MD ಅವ್ರದ್ದು ಮಾಡೋ ಮನಸ್ಸಿಲ್ಲ. ಸಾವುಕಾರ ಎಷ್ಟು ಹೇಳ್ಬೇಕು ಅಷ್ಟು ಹೇಳಿ ಪಾಪ ಬ್ಯಾಸತ್ರ ಅವ್ರು. ಏನು ನಮ್ಮ ಊರು ಒಂದೇ ಇಲ್ಲ, ಇಡೀ ರಾಜ್ಯ ಐತೆ ಅವ್ರಿಗೆ. ಎಷ್ಟಾರು ಹೇಳೋಣ್ರಿ, 10 ಸರ್ತೆ ಇಡ್ರಿ ಅವ್ರು. ಮೀಟಿಂಗ್ದಾಗೂ 4 ತಾಸು ಕೂತ್ರಿ 2 ಸರ್ತೆ ಮಾಡಿ ಸಚಿವರು. ಈಗ ನೀವು ಎಷ್ಟು 6 ಬಾರಿ ಏನು ಪ್ರತಿಭಟನೆ ಮಾಡಿದ್ರ? ಇದು 6ನೇ ಬಾರಿ. ಆದ್ರೆ ಸಚಿವರ ಮಾತಿಗೂ ಇವ್ರು ಕಿಮ್ಮತ್ತು ಕೊಡ್ತಾರೆ ಇಲ್ಲ. ಅಧಿಕಾರಿಗೆ. ಇದ್ರ ಬಗ್ಗೆ ನೀವು ಇನ್ನು ಮುಂದಿನ ಕ್ರಮ ಯಾವ ರೀತಿ ತಗೊಳ್ತೀರಿ? 35x5 ಐತಿ, ಅದು ಮುಂದೆ ಹೇಳ್ತಾರೆ. 35-5 35x5 ಐತಿ, ಅದನ್ನು 19 ಆದಿಂದ ಹೇಳ್ತಾನೆ. ಅದಕ್ಕಾಗಿ ಪೆಂಡಿಂಗ್ ಓದೈತೆ. ಅದು 35-5 ತಿಳಿದಿಲ್ಲದ ಹಿಂಗೈತೆ. ಅದು ಮುಂದೆ ಹೇಳ್ತಾನು. ಈಗ ನಂತರ ನಾವು ಬೆಳಿಗ್ಗೆ ಮಣ್ಣು ಏನು ಕೇಳಿದವ್ರನ್ನ ಸಚಿವರು ಹೇಳಿದಾರೆ ನೀವು ಮಾಡಿರಿ ಅಂದ ಕೂಡಲೇ 19 ತಾರೀಕು ಮೀಟಿಂಗ್ ಇಟ್ಕೊಂಡಾರ ಅವ್ರು ಎಲ್ರಿ ಬೆಂಗಳೂರು MD ಆಫೀಸ್ದಾಗ. ಅದಕ್ಕೆ ಉತ್ತರ ಸರಿಯಾಗಿ ಬರೆದು ಕಳಿಸಿಲ್ಲ ಇವ್ರು, ತಾಳೂರು ಅವರು CA ಅವರು. ಅದಕ್ಕೆ ಉತ್ತರ ಸರಿ ಬರೆದು ಕಳಿಸ್ರೆ ಅಲ್ಕತಕ್ಕ ನಾವು ನಮ್ಮ ನೀರು ಬಂದ್ ಮಾಡಬೇಕು ಮೀಟಿಂಗ್ ಆಗೋತಕ್ಕ. ಇಲ್ಲ ಅಂತಂದರೆ ಇನ್ನು ಈ ಮೀಟಿಂಗಿದಾಗ ಜರ್ಕರ್ತ್ ವಿಷಯ ಹೇಳ್ತಾನೆ ಕೇಳ್ರಿ. ರೈತರ ಪರವಾಗಿ ಅರ್ಧ ಮುರ್ಧ ಪ್ರಸ್ತಾವನೆ ಸಲ್ಲಿಸ್ರಂದ್ರೆ ನಾವು 4 ಊರಾಗ ಯಾರೋ ಎಕ್ಸ್ಪೈರ್ಡ್ ಆರ್ನು ಶವ ಸಂಸ್ಕಾರ ಮಾಡೋಂಗಿಲ್ಲ, ಇಲ್ಲೇ ತಂದಿಡವ್ರು. ಎಲ್ಲಿ CA ಆಫೀಸ್ ಮುಂದೆ ಒಟ್ಟ ಮಣ್ಣು ಕೊಡೋಂಗಿಲ್ಲ. ಇಲ್ಲಿ ಯಾರೋ ಸತ್ರೂ ಮಣ್ಣು ಕೊಡೋಂಗಿಲ್ಲ. ಅವ್ರು ಏನು MD ಇವ್ರು ಏನು ಅಧಿಕಾರಿಗಳು ಅದಾರಲ್ಲ, ಅವರು ಬಂದ ಪ್ರಸ್ತಾವನೆ ಸಲ್ಲಿಸೋತಕ ನಾವು ಶವ ಸಂಸ್ಕಾರ ಮಾಡೋಂಗಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ನಾವು ಒಟ್ಟ ಏನು ಹ್ಯಾಂಡ್ರ ಮಕ್ಕ ಸಾಲಿ ಬಂದ್ ಮಾಡಿ ದನ ಕರ ಎಲ್ಲನ 22ರಿಂದ ಮುಂದೆ ಸ್ಟಾರ್ಟ್ ನಮ್ಮದು. ಮತ್ತು ಯಾರೋ ಸತ್ರು 4 ಊರಾಗ ನಾವು ಒಟ್ಟ ಮಾಡೋಂಗಿಲ್ಲ. ಎಲ್ಲಿ ನೀರೀಗ ಬಿಡೋದಿಲ್ಲ ಅಂತ ಹೇಳ್ತೀವಿ. ನಾವು ಘಟ್ಟಪ್ರಭಾ ನೀರು ಸ್ಟಾಕ್ ಮಾಡೋದಿಲ್ಲ. ಈಗ ನೋಡ್ರಿ, ನಮ್ಮ ರೊಕ್ಕ ಜಮೀನ್ದಾಗ ನೀರು ನಿಲ್ಸತ್ತಾರ, ಅದಕ್ಕೆ ರೊಕ್ಕ ಕೊಟ್ಟಿಲ್ಲ ನೀರು ನಿಲ್ಲಿಸಬಾರ್ದಲ್ಲ. ನಾವು ಈಗ ಹಂಗೆ ಬಿಡ್ರಂತವು ಅನ್ಕತಕ್ಕ ನಾವು ಕೊಂಡಾವು. ಒಟ್ಟು ತಾವು ಹಿಡ್ಕಲ್ ಡ್ಯಾಮ್ ನೀರನ್ನು ಈಗ ನಮ್ಮ ರೊಕ್ಕ ಕೊಡ್ತಾರೆ, ನಿಲ್ಲಿಸೋದಿಲ್ಲ. ಇಷ್ಟು ನಮ್ಮ ಬೇಡಿಕೆ ಐತಿ. ಮತ್ತೇನ್ರಿ, ಈಗ ಅದು ನೀರು ಬಂದು ನಿಂತಿರೋದ್ರಿಂದ ನಿಮ್ಮ ಗದ್ದೆ ಎಲ್ಲ ಹೊಲ ಮುನಿಗೆ ಹೋಗಿದ್ದಾವೆ. ರೊಕ್ಕ ಕೊಟ್ಟಿಲ್ಲ, ಹೊಲ ಮುನಿಸತ್ತಾರು. ಈ ನಾಳೆ 19ಕ್ಕೆ ಮೀಟಿಂಗ್ ಕರ್ತಾರೆ. ಮೀಟಿಂಗ್ದಾಗ ಸರಿಯಾಗಿ ಅವರು ಸ್ಟಡಿ ಮಾಡಿಲ್ಲ. ಅಲ್ಲಿ ನಾನು ಹೋಗಿ ಬಂದ ನೋಡಿ, ಲೀಗಲ್ ಸೆಕ್ಷನ್ದಾಗ ಫೈಲ್ ತೆಗಿಸಿ ನೋಡಿದಾನೆ. ಇವ್ರು ಮತ್ತೆ ಅದನ್ನ ಆಡೋರು. ಈಗ ತಮ್ಮ ಹತ್ರ ಯಾರು ತಾವೂರವರು ಹಣ ಬೇಡಿಕೆ ಇಟ್ಟಿದ್ದಾರೆ ತಮ್ಮ ಕೆಲಸ 35-5 ಅಂದರೆ 19 ಆದಿಂದ ಹೇಳ್ತಾನೆ. ಅದು ಕ್ಲಿಯರ್. ಇದು ನೆನಪಿಟ್ಕೊಡ್ತೀವಿ ಅವ್ರ 35-5 ಇದ್ರ ಅರ್ಥ ಏನನ್ನೋದು ಅರ್ಥ ಅನ್ನೋದು 19 ಆದಿಂದ ಹೇಳ್ತಾನೆ. 35-5 ಅದ್ ನಂತರ ಹೇಳ್ತಾನೆ. ಅದನ್ನ ಈಗ ಹೇಳೋದಿಲ್ಲ. ಅದನ್ನ ಈಗ ಹೇಳಿರೋದಾಗೋದಿಲ್ಲ. ಇದು ಒಂದೇ ನೋಡಿ ಮೇನ್ ಅಂದ್ರೆ, ನಮ್ಮ 4 ಊರಾಗ ಯಾರ ತೀರ್ಕೊಂಡ್ರು ನಾವು ಇನ್ನೂ ಶವ ಸಂಸ್ಕಾರ ಮಾಡೋಂಗಿಲ್ಲ, ತಂದು ಇಲ್ಲೇ ಇಡವ್ರ. ಮತ್ತು ನಮಗೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಕೆಲಸ ಮಾಡಿರಲ್ಲ ಅವ್ರಿಗೆ ಶಿಕ್ಷೆ ಆಗೋ ಮಟ್ಟ ನಾವು ಇಲ್ಲೇ ಇರೋರು. ಅಲ್ಲ ಇದು ಸರ್, ಇದೊಂದು ಏನಂದರೆ, ಈಗ ನೀವು 5ರಿಂದ 6 ಸಲ ಪ್ರತಿಭಟನೆ ಮಾಡಿದ್ರಿ. ಒಂದು ಸಲ ದನ ಕರಗಳು ಹೆಣ್ಣುಮಕ್ಕಳು ಮಕ್ಕಳಿಗೆ ಎಲ್ಲರೂ ಕರ್ಕೊಂಡು ಬಂದ್ರಿ. ಇಷ್ಟು ಆದ ನಂತರ ಸಚಿವರು ಮತ್ತು ಜಿಲ್ಲಾಧಿಕಾರಿ ಸಾಹೇಬರುಗಳು ಬಂದು ಒಂದು ಏನೋ ಇದರಲ್ಲಿ ನಿಮಗೆ ಮನವಿ ಮಾಡ್ಕೊಂಡು ಏನೋ ಒಂದು ಪ್ರಸ್ತಾವನೆ ಸಲ್ಲಿಸೋದು ಅವ್ರು ಮಾತು ಕೊಟ್ಟು ಹೋದರು. ಆದ ನಂತರ ಈ ಇಲಾಖೆದವ್ರು ತಮ್ಗೆ ಯಾಕೆ ಸ್ಪಂದನೆ ಮಾಡ್ತಾ ಇಲ್ಲ? ಅಲ್ಲಿ ಬಂದೈತೆ 35-5 ಅದನ್ನ ಹೇಳ್ತಾರಂತೆ. ಅದಕ್ಕಾಗಿ ಅಷ್ಟೇ ನಿಂತೈತೆ. ಅದು ನಮ್ಮ ಕಡೆ ಆಗೋಣಿಲ್ಲ, ಅದು ಹೇಳ್ತಾನೆ ಮುಂದೆ. ಇಷ್ಟು ತಾಳೂರು ಸರ್ ಅಂತೀರ ಸರ್, ಅವ್ರು ಏನವರು ನಿಮ್ಗೆ ಯಾಕೆ ಸ್ಪಂದನೆ ಮಾಡ್ತಾ ಇಲ್ಲ, ಏನು ಮಾಡ್ತಾ ಇದ್ದಾರೆ ಸರ್ ಅವರು? ಅವ್ನು ನೋಡ್ರಿ, ಅಲ್ಲಿ ಸಿಕ್ಕಾಪಟ್ಟೆ ಬಾಡಿಗೆ ಕಮಿಷನ್ ತಿಂಗಳ ಬರ್ತೈತಿ. ರೈತರ ಕೆಲಸ ಮಾಡೋದು ಅವಶ್ಯಕತೆ ಏನೈತೆ ಅವಂಗ? ತಿಂಗಳ 4-5 ಲಕ್ಷ ಬಾಡಿಗೆನೇ ಬರ್ತೈತೆ. ಅವ್ನು ಹೋಟೆಲ್ ಕಟ್ಟಕ್ಕೆ ಕೊಟ್ಟಿದ್ದಾನೆ. ಈ ಕೆಲಸ ಮಾಡೋದು ಕಾಂಟ್ರಾಕ್ಟರ್ ದುಡ್ಡು ಬರ್ತೈತಿ.
ಕಮಿಷನ್ ಬರ್ತೈತಿ. ಇದನ್ನು ಮಾಡೋ ಅವಶ್ಯಕತೆ ಏನೈತೆ ಅವ್ನು? ಅವಶ್ಯಕತೆನೇ ಬರೋದಿಲ್ಲ. ರೈತರು ಸಾಯವಾರು. ಈ ಸೇವಾ ಆಫೀಸ್ ಧಾರವಾಡ ಬೆಳಿಗ್ಗೆ ಹೋಗಿದ್ದು ನೀವು ಕೊಂಡವ್ರ ಕೊಡ್ರಿ ಅಂದ, ಔಷಧ ಕುಡಿಯೋದು ಎಲ್ಲರೂ ತಂದು ಬಾಟ್ಲೆ ಕೂತು ಕಾಲು ಬೆಳಕತ್ತ. ಯಾರು ಸರ್ ನಿಮಗೆ ಔಷಧ ಕುಡಿ? ಹಾಂ, ಇವು ಸೇವಾ ಧಾರವಾಡ ಬೆಳಿಗ್ಗೆ ಹೋಗಿದ್ದು. ಹೆಸರೇನು ಸರ್? ಹೌದ್ರಾಮು. ಹೌದ್ರಾಮ್. ಬೆಳಿಗ್ಗೆ ನಿಮ್ಮ ರೈತರಿಗೆ ಹೀಗೆ ನೀವು ರೈತರಿಗೆ ನೀವು ಕೊಂಡ ಕೊಡ್ರಿ, ಏನು ಮಾಡ್ತಾರೆ ಮಾಡ್ರಿ ಅಂದ, ಔಷಧ ಕೊಡ್ತೇವೆ, ಅದು ನಿಮ್ಮ ಅರ್ಜಿ ಅಂದ. ಹೋಗಿ ನಮ್ಮ ಹುಡುಗರು ಬಾಟ್ಲೆ ತಂದು ತೋರಿಸ್ರಿ ಅವ್ರು ಎಲ್ಲಿ ನಾವು ತೊಗೊಂಡು ಬಾಟ್ಲೆ ತೊಗೊಂಬರಿ ಎಲ್ಲ ಇಲ್ಲಿ ತೊಗೊಂಬರಿ, ಅಲ್ಲಿ ಹಿಡಿದು ಏನು ಮಾಡೋರು ಅಲ್ಲಿ ಕಾಣಬೇಕು ಅವ್ರಿಗೆ. ಬಾಟ್ಲೆ ತೊಗೊಂಡು ಕುಡಿಯಾಕತ್ತಾರೆ ಎಲ್ಲರೂ. ಆ ಕೈ ಮುಗಿದು ಕಾಲು ಮುದ್ದು ಮಾಡಕತ್ತ. ಹಿಂಗೆ ಪರಿಸ್ಥಿತಿ ಇದಾಗೋದ. ಇವತ್ತು ಧಾರವಾಡ ನೀರಾವರಿ ಇಲಾಖೆ ಆಗೈತ್ರಿ. ಹಾಂ, ನೀರಾವರಿ ಇಲಾಖೆದಾಗ ಆಗೈತೆ, ಅಲ್ಲೂ ಆಗೈತಿ. ಬಾಟ್ಲೆ ತೋರಿಸ್ರಿ ಅವನ ಅಲ್ಲಿ ಇಟ್ಕೊಬಾರ್ರಿ ಅಂತ ಇಷ್ಟ ಮಾನ್ಯ. ಇನ್ನೊಂದೇನ್ರಿ, ನಮ್ಮ ಸರ್ಕಾರ ನಮ್ಮ ಸತೀಶ್ ಅಣ್ಣಗಳು ಎಷ್ಟು ಪ್ರಯತ್ನ ಮಾಡಬೇಕಲ್ಲ, ನಾವು ಅಂದ್ಕೊಂದಕ್ಕಿಂತನೂ 100 ಪಟ್ಟು ಹೆಚ್ಚು ಮಾಡಿದಾರೆ. ಇನ್ನು ನಾವು ಅವ್ರ ತಾಕ ಕೇಳಕ್ಕೆ ನಾವು ಹೋಗೋದಿಲ್ಲ. ಯಾಕಂದ್ರೆ ನಾವು ಅಷ್ಟೇ ಇಲ್ಲ ಅವ್ರಿಗೆ, ಮತ್ತು ಜಗತ್ತು ಜನ ಐತಿ, ಎಷ್ಟು ಪ್ರಯತ್ನ ಮಾಡ್ಬೇಕಂತ ಮಾಡ್ಯಾರು. ಅಂದರೆ ಇವಾಗ 19 ತಾರೀಕು ಮಟ್ಟ ನೀವು ವೇಟ್ ಮಾಡೋರು. ಮೀಟಿಂಗ್ ಆದ ನಂತರ ನಿಮ್ಮ ಪ್ರಸ್ತಾವನೆ ಸಲ್ಲಿಸಲಿಲ್ಲ ಅಂದರೆ ಮುಂದೆ ನೀವು ಏನು ಮಾಡಬೇಕು ಅಂತ ತೀರ್ಮಾನ ಮಾಡಿ. ಏನೇನ್ರಿ ಎಲ್ಲರೂ ಗಂಡು ಹೆಣ್ಣು ಮಕ್ಕಳು ಸಾಲಿ ಬಂದು ಮಾಡಿ ಇಲ್ಲೇ ಕೊಂಡವರು. ಅಲ್ಲಿ ಊರಾಗ ಯಾರೋ ತಿರ್ಕೊಂಡ್ರು ತಂದು ಹೆಣ್ಣು ಇಲ್ಲಿ ಇಡೋರು, ಶವ ಸಂಸ್ಕಾರ ಮಾಡಂಗಿಲ್ಲ. ಇಲ್ಲಿ ಯಾರೋ ಸತ್ರು ಸತ್ರು ಶವ ಸಂಸ್ಕಾರ ಮಾಡಂಗಿಲ್ಲ, ಇಲ್ಲಿ ಇಡೋರು. ಇದು ಮಾತ್ರ ಗ್ಯಾರಂಟಿ. 19 आदिन. त्यांनी सोमवारी धारवाड आणि बेळगाव पाटबंधारे विभागाच्या कार्यालयांना अनेक मास्तीहोळी शेतकऱ्यांसह भेट दिली आणि माध्यमांशी संवाद साधून त्यांना नुकसान भरपाईची रक्कम जाहीर करण्यासाठी सरकारकडे प्रस्ताव सादर करण्याचे आवाहन केले. याच प्रश्नासंदर्भात यापूर्वी 6 वेळा आंदोलने झाली, मात्र अधिकाऱ्यांनी पैसे दिलेले नाहीत. मंत्री सतीश जारकिहोळी यांच्या सूचनेने आम्हाला भाव मिळत नसल्याने आम्ही कीटकनाशके घेऊन पाटबंधारे कार्यालयात आलो, असे बाळेश मावनोरी म्हणाले. यावेळी बारमा कामटी, निंगाप्पा ओजी, उदय हिरेमठ, बारमा मोकाशी, निंगाप्पा चौगला, संतोष पाटील, बाळेश बंबर्गी, बसू पाटील व गावातील शेतकरी उपस्थित होते. कल्लाप्पा पमनाईक, KMM मराठी, यमकणमर्डी.